ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಯಾರು ಕೆಮ್ಮಂಗಿಲ್ಲ, ಕಮಕ್ ಅನ್ನಂಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ವಿಡಿಯೋ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭರ್ಜರಿಯಾಗಿ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರು ಕೆಮ್ಮಂಗಿಲ್ಲ, ಕಮಕ್ ಅನ್ನಂಗೇ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ವಿಡಿಯೋ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭರ್ಜರಿಯಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಜೈಲಿನಲ್ಲೇ ನಡೆದಿದೆ ಭರ್ಜರಿ ಎಣ್ಣೆ ಪಾರ್ಟಿ. 1ನೇ ಬ್ಯಾರಕ್ ನ 3ನೇ ರೂಮ್ ನಲ್ಲಿ ದೊಡ್ಡ ಎಣ್ಣೆ ಪಾರ್ಟಿ ನಡೆದಿದೆ. ಪರಪ್ಪನ ಅಗ್ರಹಾರ ಜೈಲಾಗಿದೆ ಈಗ. ಬ್ರಿಗೇಡ್ ರೋಡ್ ನ ಪಬ್. ಏನ್ ಕುಣಿತ, ಏನ್ ಕುಡಿತ, ಏನ್ ಬಡಿತ, ಆಹಾ ಹೆಂಗಿದೆ ಗೊತ್ತಾ? ಕೈದಿಗಳ ಆಟ, ತೇಲಾಟ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಯಾವ ರೀತಿಯಾಗಿ ಜೈಲನ್ನ ಪಬ್ಬಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಜೈಲಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಹೊರಗಡೆ ಬಂದು ಬದಲಾವಣೆ ಆಗ್ಲಿ ಅಂತ ಹೇಳಿ ಜೈಲಿನ ಒಳಗಡೆ ಕಳಿಸಿದ್ರೆ, ಜೈಲಲ್ಲಿ ನಾವು ಆಡಿದ್ದೇ ಆಟ ಅಂತ ಹೇಳಿ ಜೈಲಲ್ಲಿ ಇರುವಂತಹ ಖೈದಿಗಳ ಕಳ್ಳಾಟ. ಆಹಾಹಾಹಾ, ಒಂದೊಂದು ವಿಡಿಯೋವನ್ನ ಕೂಡ ನೋಡ್ತಾ ಇದ್ರೆ ಕಣ್ಣು ಯಾವ ರೀತಿಯಾಗಿ ತಂಪಾಗೋಗ್ಬಿಡುತ್ತೆ ಗೊತ್ತಾ? ಈ ಪಬ್ಬು, ಈ ಕೋರಮಂಗಲದಲ್ಲಿ ಪಬ್ಗಳೆಲ್ಲ ಇರ್ತಾವಲ್ಲ, ಅಲ್ಲಿ ಯಾವ ರೀತಿಯಾಗಿ ತೇಲಾಡ್ತಾ ಇರ್ತಾರೆ ನಶೆಯಲ್ಲಿ, ಅದೇ ರೀತಿಯಾಗಿ ಜೈಲಲ್ಲೂ ಕೂಡ ಯಾವ ರೀತಿಯಾಗಿ ತೇಲಾಡ್ತಾ ಇದ್ದಾರೆ. ಜೈಲಿನ ಒಳಗಡೆ ಮೊಬೈಲು, ಗುಟ್ಕಾ, ಪಾನ್ ಮಸಾಲ, ಟಿವಿ, ಮೊಬೈಲ್ ಚಾರ್ಜರ್ಗಳು, ಏರ್ಪೋರ್ಟ್ಗಳು, ಎಣ್ಣೆ ಪಾರ್ಟಿ, ಬರ್ತ್ಡೇ ಪಾರ್ಟಿ ಮಾಡೋದು ಏನ್ ಹೇಳ್ತೀರಿ? ಜೈಲ ಅಥವಾ ಪಬ್ಬ? ನಿಜಕ್ಕೂ ಜೈಲ್ನ ಯಾವ ರೀತಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ, ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾವ ಚಾನೆಲ್ಗೂ ಕೂಡ ಸಿಗದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ವಿಡಿಯೋಗಳು. ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭರ್ಜರಿ ಪಾರ್ಟಿ ಮಾಡ್ತಾ ಇದ್ದಾರೆ. ಜೈಲಿನಲ್ಲೇ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಗೆ ಇದೆಲ್ಲವೂ ಒಳಗಡೆ ಹೋಗ್ತಾ ಇದೆ? ಎಂಟ್ರೆನ್ಸ್ ಅಲ್ಲೇ ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಕಳಿಸುವಂತಹ ಜೈಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ ಅಥವಾ ಕೊಡುವಂತಹ ದುಡ್ಡನ್ನ ತೆಗೆದುಕೊಂಡು ಜೇಬನ್ನ ಅವರು
ಏನು ಖಾಲಿ ಆಗಿದೆಯೋ ಅದನ್ನ ತುಂಬಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಇವ್ರುಗಳೆಲ್ಲರೂ ಕೂಡ ಕೈದಿಗಳು ಅಂತ ಅನ್ನಿಸ್ಕೊಂಡು ಒಳಗಡೆ ಇರುವಂತಹವರು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿ ಒಳಗಡೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. 1ನೇ ಬ್ಯಾರಾಕ್ನ 3ನೇ ರೂಮ್ ನಲ್ಲಿ ದೊಡ್ಡ ಎಣ್ಣೆ ಪಾರ್ಟಿ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಯಾವ ರೀತಿಯಾಗಿ ಮೋಜು ಮಸ್ತಿ ನಡೀತಾ ಇದೆ. ಎಣ್ಣೆ ಪಾರ್ಟಿ ನಡೀತಾ ಇದೆ, ಅದಕ್ಕೆ ಬೇಕಾದಂತಹ ಸೈಡ್ಸ್ ಗಳೆಲ್ಲವೂ ಕೂಡ ರೆಡಿ ಆಗಿದೆ. ಹೇಗೆ ಸಾಧ್ಯ ಇದೆಲ್ಲವೂ ಕೂಡ? ಜೈಲಿನಲ್ಲಿ ಇರುವಂತಹ ಮೆನುನಲ್ಲಿ ಇಷ್ಟೆಲ್ಲ ಕೂಡ ಇದೆಯಾ? ಎಣ್ಣೆ ಕೊಡ್ತಾ ಇದ್ದಾರಾ ಜೈಲಿನಲ್ಲಿ? ಜೈಲಿನ ಮೆನುನಲ್ಲಿ ಎಣ್ಣೆ ಕೊಡ್ತೀವಿ ಅಂತ ಏನಾದರೂ ಇದೆಯಾ, ಅಥವಾ ಸೈಡ್ಸ್ ಕೊಡ್ತೀವಿ ಅಂತ ಏನಾದರೂ ಮೆನ್ಷನ್ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ. ಜೈಲಾಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿದೆ ನೋಡಿ. ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡಿಗೆ ಕುಣಿಸ್ಕೊಂಡು ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮದ್ಯದ ಬಾಟಲ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಈ ಮದ್ಯವನ್ನ ಹಾಕೊಂಡಿರುವಂತಹ ಲೋಟದಲ್ಲಿ ಮದ್ಯ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಕ್ಕಿರುವಂತಹ ದೃಶ್ಯಾವಳಿಗಳು. ಇದು ನೋಡಿ, ಎಣ್ಣೆ ಬಾಟಲ್ಗಳು, 4 ಎಣ್ಣೆ ಬಾಟಲ್ ಸಿಕ್ಕಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜೈಲಾಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ ಇದೆಲ್ಲವೂ ಕೂಡ ಹಳೆ ವಿಡಿಯೋ ಅಂತ ಹೇಳ್ತಾರೆ. ಆದರೆ ಒಂದೊಂದು ದೃಶ್ಯವನ್ನ ಗಮನಿಸ್ತಾ ಇದ್ರೆ ಎಲ್ಲವೂ ಕೂಡ ಇತ್ತೀಚೆಗೆ ನಡೆದಿರುವಂತಹ ವಿಡಿಯೋಗಳು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಇತ್ತೀಚೆಗಷ್ಟೇ ನಟ ದರ್ಶನ್ ಅವರ ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ಇದನ್ನೇ ವಾದ ಮಾಡಿದ್ರು. ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ, ನಮ್ಮ ಆರೋಪಿಯನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು. ಇದೆಲ್ಲವನ್ನೂ ಕೂಡ ಅವರು ಕಣ್ಣಲ್ಲಿ ಕಟ್ಟಿದ ಹಾಗೆ ಅವರು ಹೇಳಿದ್ರು ಜಡ್ಜ್ಗಳ ಮುಂದೆ. ಆದರೆ ಅದಕ್ಕೆ ಸಾಕ್ಷಿ ಎಂಬಂತೆ ವಿಡಿಯೋಗಳು ಕೂಡ ಲಭ್ಯವಾಗ್ತಾ ಇದೆ. ಇದು ಪರಪ್ಪನ ಅಗ್ರಹಾರ ಜೈಲಂತೂ ಅಲ್ಲವೇ ಅಲ್ಲ, ಯಾವುದೋ ಒಂದು ಪಬ್ ಅಂತ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಜೈಲನ್ನೇ ಪಬ್ ರೀತಿಯಾಗಿ ಪರಿವರ್ತನೆ ಮಾಡಿಕೊಂಡು ಎಣ್ಣೆ ಪಾರ್ಟಿ ಮಾಡಿಕೊಂಡು ಎಣ್ಣೆ ಕುಡ್ಕೊಂಡು ಸೈಡ್ಸ್ ತಿನ್ಕೊಂಡು ಚಿಕನ್ ಮಟನ್ನು ಕೂಡ ಸಿಗ್ತಾ ಇದೆ ಒಳಗಡೆ ಅವ್ರಗಳಿಗೆ. ಎಲ್ಲ ಕೂಡ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ. ತಟ್ಟೆನ ಬಡ್ಕೊಂಡು ಹಾಡುಗಳು ಹಾಕೊಂಡು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಜೈಲಿನ ಒಳಗಡೆ ಹೋಗಬೇಕು, ಒಳಗಡೆ ಹೋದ ನಂತರ ಅವರ ಮನಸ್ಸು ಬದಲಾವಣೆ ಆಗಬೇಕು, ಶಿಕ್ಷೆಯನ್ನ ಕೊಡಬೇಕು, ಶಿಕ್ಷೆಯನ್ನ ಅನುಭವಿಸಿ ಹೊರಗಡೆ ಬರಬೇಕು, ತಮ್ಮನ್ನ ತಾವು ಸರಿಪಡಿಸ್ಕೊಂಡು ಹೊರಗಡೆ ಬಂದು ಹೊಸ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಜೈಲಿನ ಒಳಗಡೆ ಕಳಿಸ್ತಾರೆ. ತಮ್ಮ ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ ಕೋರ್ಟ್. ಆದ್ರೆ ಆ ಒಂದು ಶಿಕ್ಷೆಗೆ ಇವ್ರು ಯಾರೂ ಕೂಡ ಅರ್ಹರಲ್ಲ. ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಒಳಗಡೆ ಇದ್ದೀವಿ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಒಂದೊಂದು ವಿಡಿಯೋಗಳು ಕೂಡ ಒಂದೊಂದು ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಬಹುದು. ಆ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಎಣ್ಣೆ ಬಾಟಲ್ಗಳು, ಮದ್ಯದ ಬಾಟಲ್ಗಳು, ಪ್ಲಾಸ್ಟಿಕ್ ಲೋಟಗಳು ಇವರಿಗೆ ಕುಡಿಯೋದಕ್ಕೆ ಎಲ್ಲಿಂದ ಸರಬರಾಜು ಆಗ್ತಾ ಇದೆ? ಜೈಲಾಧಿಕಾರಿಗಳೇ ಇದೆಲ್ಲದಕ್ಕೂ ಕೂಡ ಹೊಣೆ. ಕೇಳಿದ್ರೆ ಸಬೂಬನ್ನ ಕೊಡ್ತಾರೆ, ನಾಜೂಕಿನ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಜೈಲಾಧಿಕಾರಿಗಳೇ, ಇದೇನಾ ಪರಪ್ಪನ ಅಗ್ರಹಾರದಲ್ಲಿ ನೀವು ಕೊಡ್ತಾ ಇರುವಂತಹ ಶಿಕ್ಷೆ? ಅಲ್ಲಿ ಕೈದಿಗಳಿಗೆ, ಆರೋಪಿಗಳಿಗೆ ನೀವು ಕೊಡ್ತಾ ಇರುವಂತಹ ಶಿಕ್ಷೆ ಇದೇನಾ? ಹಾಗಿದ್ರೆ ಪ್ರತಿಯೊಬ್ಬರೂ ಕೂಡ
ನಾನು ಪರಪ್ಪನ ಅಗ್ರಹಾರ ಜೈಲು ಒಳಗಡೆ ಹೋಗ್ತೀನಿ ಅಂತ ಹೇಳಿ ನಿಂತ್ಕೊಂಡ್ರೆ, ಕೊಲೆ ಸುಲಿಗೆಯನ್ನ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಜೈಲಲ್ಲಿ ಆರಾಮಾಗಿರ್ಬೋದು, ದುಡ್ಡು ಸ್ವಲ್ಪ ಕೊಟ್ರೆ ಸಾಕು ಜೈಲಾಧಿಕಾರಿಗಳಿಗೆ, ನಾವು ಬಿಂದಾಸ್ ಆಗಿರ್ಬೋದು, ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆನೂ ಕೂಡ ಮಾಡೋದಿಲ್ಲ, ನಾವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ಒಳಗಡೆ ಎಣ್ಣೆ ಕುಡಿಬೋದು, ಸಿಗರೇಟ್ ಸೇದ್ಬೋದು, ಗಾಂಜಾ ಸೇವನೆ ಮಾಡ್ಬೋದು, ಮೊಬೈಲಲ್ಲೂ ಕೂಡ ಬೇಕಾದವರ ಜೊತೆ ಯಾವಾಗ ಬೇಕಾದರೂ ಮಾತಾಡಬಹುದು, ಯಾರನ್ನು ಬೇಕಾದರೂ ಬೆದರಿಸ್ಬೋದು, ಹೆದರಿಸ್ಬೋದು, ನೆಟ್ವರ್ಕ್ ಕೂಡ ಸಿಗುತ್ತೆ, ಯಾವುದೇ ಜಾಮರ್ ಸಮಸ್ಯೆ ಇರೋದೇ ಇಲ್ಲ, ಸಾಮಾಜಿಕ ಜಾಲತಾಣವನ್ನು ಕೂಡ ಬಳಕೆ ಮಾಡಿಕೊಳ್ಬಹುದು ಒಳಗಡೆ. ಈ ಒಂದು ಪರಪ್ಪನ ಅಗ್ರಹಾರ ಬ್ಯಾರಾಕ್ ಅನ್ನ ಬೇಕಿದ್ರೆ ನಾವು ಪಬ್ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಕೈದಿಗಳು ತೋರಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ವಿಡಿಯೋಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ ಪರಪ್ಪನ ಅಗ್ರಹಾರ ಜೈಲಿನ ಬಣ್ಣ ಬಯಲು ಮಾಡ್ತಾ ಇದೆ. ನೋಡಿ, ಒಂದು ಕಡೆ ಕಡಲೆ ಬೀಜ ಎಣ್ಣೆ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಗ್ಲಾಸ್ನಲ್ಲಿ ಮದ್ಯ, ಮತ್ತೊಂದು ಬೌಲ್ನಲ್ಲಿ ಬಾಳೆಹಣ್ಣು, ಕಡಲೆ ಬೀಜ ತಿನ್ನೋದಕ್ಕೆ, ಖಾರ ಕಡಲೆ ಬೀಜ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ಯಾರು ಸಪ್ಲೈ ಮಾಡ್ತಾ ಇದ್ದಾರೆ? ಖೈದಿಗಳಿಗೆ ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇನು ಪಬ್ಬೋ, ಪರಪ್ಪನ ಅಗ್ರಹಾರ ಬ್ಯಾರಾಕೋ, ಏನು ಕತೆ? ಅಥವಾ ಇವರು ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ಪರಿವರ್ತನೆ ಮಾಡ್ಕೊಂಡಿರುವಂತಹ ರೂಮೋ? ಈ ಬ್ಯಾಚುಲರ್ಸ್ ಇರ್ತಾರಲ್ಲ, ಆ ರೀತಿಯಾಗಿ ಆ ಬ್ಯಾಚುಲರ್ಸ್ ರೂಮ್ ಆಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾರಾಕನ್ನ. ಸೊ ಮೋಜು ಮಸ್ತಿ, ಡ್ಯಾನ್ಸ್ ಮಾಡ್ಕೊಂಡು, ಎಣ್ಣೆ ಕುಡ್ಕೊಂಡು, ಕಡಲೆ ಬೀಜ ತಿನ್ಕೊಂಡು, ಬಾಳೆಹಣ್ಣು ತಿನ್ಕೊಂಡು, ಎಣ್ಣೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ರಾಜಾತಿಥ್ಯ ಬೇಕಾ? ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ತಪಾರಾಕಿ ಹಾಕಿತ್ತು ಜೈಲಾಧಿಕಾರಿಗಳಿಗೆ. ದರ್ಶನ್ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಖಡಕ್ಕಾಗಿ ವಾರ್ನಿಂಗ್ ಪಾಸ್ ಮಾಡಿತ್ತು. ಬಟ್ ಆದರೆ ಅದ್ಯಾವುದನ್ನು ಕೂಡ ಅಧಿಕಾರಿಗಳು ಫಾಲೋ ಮಾಡದಂತೆ ಕಾಣಿಸ್ತಾ ಇಲ್ಲ. ಬರೀ ದರ್ಶನ್ ವಿಚಾರದಲ್ಲಿ ಮಾತ್ರ ಫಾಲೋ ಮಾಡದಂತೆ ಕಾಣಿಸ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು, ಪ್ರತಿಯೊಂದಕ್ಕೂ ಏನೇ ಬೇಕು ಅಂತಂದ್ರೂ ಕೂಡ ಕೋರ್ಟ್ನ ಮುಖಾಂತರ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ. ಹಾಗಾದ್ರೆ ಈ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ಯಾ? ಈ ಕಡಲೆ ಬೀಜ, ಈ ಬಾಳೆಹಣ್ಣು, ಈ ಡ್ಯಾನ್ಸ್ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದ್ಯಾ ಜೈಲಾಧಿಕಾರಿಗಳಿಗೆ? ಹಾಗಿದ್ರೆ ಇಲ್ಲಿ ಇರುವಂತಹ ಮೆನು, ಜೈಲಿನಲ್ಲಿ ಇರುವಂತಹ ಮೆನು ಎಲ್ಲವೂ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರಾ? ನಮಗೆ ಗೊತ್ತಿಲ್ಲದ ರೀತಿಯಾಗಿ ಏನಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಅಂತ ಹೇಳಿ. ಹೇಗ್ ಸಾಧ್ಯ ಆಗ್ತಾ ಇದೆ ಇದೆಲ್ಲವೂ ಕೂಡ? ಯಾರು ಕೊಡ್ತಾ ಇದ್ದಾರೆ ಇದೆಲ್ಲವನ್ನು? ಯಾರು ಸರಬರಾಜು ಮಾಡ್ತಾ ಇದ್ದಾರೆ? ಜೈಲಾಧಿಕಾರಿಗಳ ಕುಮ್ಮಕ್ಕಿಲ್ದೇಲೆ ಇದ್ಯಾವುದು ಕೂಡ ಸಾಧ್ಯ ಆಗೋದೇ ಇಲ್ಲ. ಒಳಗಡೆ ಎಣ್ಣೆ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ, ಈ ಕಡಲೆ ಬೀಜಗಳು ತೆಗೆದುಕೊಂಡು ಹೋಗ್ತಾರೆ, ಅದು ಖಾರ ಕಡಲೆ ಬೀಜ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ, ಬಾಳೆಹಣ್ಣು ತೆಗೆದುಕೊಂಡು, ಓಕೆ ಬಾಳೆಹಣ್ಣು ಸಿಗುತ್ತೆ ಕೈದಿಗಳಿಗೆ ಕೊಡೋದಕ್ಕೆ, ಅಥವಾ ಅವರ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಕೊಟ್ಟರು ಕೊಡಬಹುದೇನೋ, ಅದು ನಂಗೆ ಗೊತ್ತಿಲ್ಲ. ಬಟ್ ಆದರೆ ಖಾರ ಕಡಲೆ ಬೀಜ ಎಲ್ಲಿಂದ ಸಿಗುತ್ತೆ ಇವ್ರುಗಳಿಗೆ? ಕಡಲೆ ಬೀಜ ಸಿಗುತ್ತೆ ಏನೋ ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆ ಗಿಗಣೆ ಹಾಕೋಕ್ಕೆ ಅಂತ ಹೇಳಿ ತೆಗೆದುಕೊಂಡು ಬಂದಿರ್ತಾರೆ. ಎಣ್ಣೆ ಎಲ್ಲಿಂದ ಸಿಕ್ತು ಇವ್ರುಗಳಿಗೆ? ಯಾರು ತಂದು ಕೊಟ್ರು? ಇದೆಲ್ಲದಕ್ಕೂ ಕೂಡ ಯಾರು ಹೊಣೆ? ಕೇಳಿದ್ರೆ ಸಬೂಬನ್ನ ಕೊಡ್ತಾರೆ. ಅಟ್ಲೀಸ್ಟ್ ಒಂದು ಸುಳ್ಳು ಹೇಳಬೇಕು ಅಂತ ಅಂದಾಗ ಆದ್ರೂ ಜೈಲಾಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ.